ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ವೈದ್ಯ ಡಾಕ್ಟರ್ ಕೆ.ವಿ. ಮಹಾದೇವ್. ಸೊ ಇವರು ನಮ್ಮ ತಾಯಿ. ಪದೇ ಪದೇ ನಾನು ಯಾಕೆ ಈ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ, ಜನರಿಗೆ ಇದು ಒಂದು ಪಾಠ ಆಗಬೇಕು. ಯಾವ ಜನರಿಗೆ? ಯಾರು ಆರೋಗ್ಯದ ಕಡೆ ಗಮನ ಕೊಡೋದಿಲ್ವೋ, ಅಥವಾ ಅವರ ಹಿಂದೆ ಇರುವಂತಹ ಹೀಡಿಯಿಟ್ಗಳು, ಮೂರ್ಖ ಜನಗಳು ಅವರನ್ನು ದಾರಿ ತಪ್ಪಿಸ್ತಿರ್ತಾರೋ, ಸೊ ನಾವು ಒಳ್ಳೆಯದು ಮಾಡ್ತೀವಿ ಅನ್ನುವಂತಹ ಮೂರ್ಖತನದಲ್ಲಿ, ಕಡು ಮೂರ್ಖತನದಲ್ಲಿ ಅವಿವೇಕ ಕೆಲಸ ಮಾಡ್ತಾರೋ, ಅಥವಾ ಒಳ್ಳೆಯವ್ರನ್ನ ಅವ್ರು ಬದುಕೋದನ್ನು ಸಹಿಸೋಕ್ಕಾಗದೆ ಅವ್ರನ್ನ ಕಾಲೆಳೆಯುವಂತಹ ಕೆಲಸ. ಸೊ ಊರು ಹೆಮ್ಮೆದನ ಕಾದಿ ದೊಡ್ಡ ಬೋರೆಗಡ ಹಾಸ್ಕೊಳ್ಳೋದಕ್ಕೆ, ಇವರು ಜನರ ಹತ್ರ ಒಳ್ಳೆಯವರಾಗೋದಕ್ಕೆ ಬೇರೆಯವ್ರನ್ನ ಕೆಟ್ಟವರನ್ನು ಮಾಡುವಂತಹ ಮಹಾಪಾಪಿಗಳು ಏನಿದ್ದಾರೆ, ಇಂಥವ್ರಿಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ನೋಡಿ, ಈ ಮನುಷ್ಯ ಆಕಸ್ಮಿಕವಾಗಿ ಹುಟ್ಟಿದಂತಹ ಮನುಷ್ಯನಿಗೆ ಹಲವಾರು ಕಾಯಿಲೆಗಳು ಆಗಲಿ ಅಥವಾ ರೋಗಗಳಾಗಲಿ, ರೋಗ ಕಾಯಿಲೆ ಎಲ್ಲ ಒಂದೇ, ಅಥವಾ ಆಕ್ಸಿಡೆಂಟ್ಸ್ ಆಗಲಿ, ಆಕಸ್ಮಿಕವಾಗಿ ಆಗೋದನ್ನು ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಅಥವಾ ಇನ್ನಿತರದೇ ಸಮಸ್ಯೆಗಳು ಅವರ ಪೂರ್ವಜನ್ಮ ಅಥವಾ ನಮ್ಮ ಪೂರ್ವಜನ್ಮದ ನಾವು ಮಾಡಿರುವಂತಹ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಬರ್ತದೆ. ಇನ್ನು ಕೆಲವು ನಮ್ಮ ಸ್ವಯಂಕೃತ ಅಪರಾಧಗಳಿಂದ, ನಮ್ಮ ದಡ್ಡತನದಿಂದ, ನಮ್ಮ ಮೂರ್ಖತನದಿಂದ, ನಮ್ಮ ಅಹಂಕಾರದಿಂದ, ನಮ್ಮ ಹಿಗ್ನೋಹಾರಿಂದ, ಅಂದರೆ ನಮ್ಮ ಬೇಜವಾಬ್ದಾರಿತನದಿಂದ ತಂದಿಟ್ಕೊಳ್ಳುವಂತಹದ್ದು. ಈ ರೀತಿಯಾಗಿ ಎರಡು ಥರ ಇರುತ್ತೆ. ಇಲ್ಲಿ ನಮ್ಮ ಮನೆಯಲ್ಲೂ ಆಗಿದ್ದು ಇದೇ ಕೆಲಸ. ಸೊ ನಾನು ಜರ್ಮನ್ನು, ಅಮೇರಿಕಾ, USA, ತಮಿಳುನಾಡು, ಸೊ ಆಂಧ್ರ, ಇಡೀ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಿಂದ ಎಲ್ಲ ತರಹದ ಕಾಯಿಲೆಗಳ ಪೇಷಂಟ್ಗಳನ್ನು ಕ್ಯೂರ್ ಮಾಡಿ ಕಳಿಸಿದ್ದೀನಿ. ಆದರೆ ನಮ್ಮ ಮನೆಯಲ್ಲಿ ಇರುವಂತಹ ನಮ್ಮ ತಾಯಿ, ನಾನು ಅವ್ರನ್ನ ಕ್ಯೂರ್ ಮಾಡೋದಕ್ಕಾಗಲಿಲ್ಲ. ಯಾಕೆ ಅಂತ ಕೇಳ್ತೀರಾ? ನಾನು ಹೇಳಿದಂತಹ ಯಾವ ಒಂದು ಉಪದೇಶನೂ ಕೂಡ ಅವ್ರ ತಲೆಗೆ ಹೋಗಲಿಲ್ಲ. ನಂಬರ್ 2, ಇವರ ಹಿಂದೆ ಇದ್ದಂತಹ, ನಮ್ಮ ತಾಯಿ ಹಿಂದೆ ಇದ್ದಂತಹ ನಮ್ಮ ಬಂಧುಗಳೇ ಇದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಕಾರಣ, ಹಿತ್ತಲು ಗಿಡ ಮದ್ದಲ್ಲ ಅಂತಾರಲ್ಲ, ಇದು ಒಂದು ಕಾರಣ. ನಂಬರ್ 2, ಹಿತ್ತಲಲ್ಲಿ ಗಿಡಗಳಿದ್ರೆ ಅದು ಮದ್ದೆ, ಅದನ್ನು ಉಪಯೋಗಿಸ್ಕೊಳ್ಳೋ ಯೋಗ್ಯತೆ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಇವಾಗ ನೀವು ತುಳಸಿ ಆಗಲಿ, ಆಲೋವೆರಾ ಆಗಲಿ, ಪೆಪ್ಪರ್ ಆಗಲಿ, ಗಾರ್ಲಿಕ್ ಆಗಲಿ, ಸೊ ಇದೆಲ್ಲ ಹಿತ್ತಲಲ್ಲಿರುವಂತಹ ದೊಡ್ಡಪತ್ರೆ ಆಗಲಿ ಅಥವಾ ಬ್ರಾಹ್ಮಿ ಆಗಲಿ, ಇವೆಲ್ಲ ಹಿತ್ತಲಲ್ಲಿ ಬೆಳೆಯುವಂತಹ ಗಿಡಗಳೇ, ಎಲ್ಲ ಔಷಧಿ ಗಿಡಗಳೇ. ಕರಿಬೇವಾಗಲಿ, ಕೊತ್ತಂಬರಿ ಆಗಲಿ. ಆದರೆ ಅದು ಯಾವ್ಯಾವ ಕಾಯಿಲೆಗಳಿಗೆ ನಾವು ಉಪಯೋಗಿಸಬೇಕು ಅಂತ ವಿಳ್ಯದೆಲೆ ಆಗಲಿ ಗೊತ್ತಿಲ್ಲದಿರುವಂತಹ ಮೂರ್ಖರು. ಹಿತ್ತಲು ಗಿಡ ಮದ್ದೆ, ಬಟ್ ಅದು ಮದ್ದಲ್ಲ ಅಂದ್ಕೊಂಡು ಇನ್ನೆಲ್ಲೋ ಹುಡಿಕೊಂಡು ಅಂಗೈಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕ್ತಾರಲ್ಲ, ಆ ರೀತಿ ಇದು ಇದು ಏನು ತೋರಿಸ್ತದೆ? ನಮ್ಮ ಅವಿವೇಕ, ಅಜ್ಞಾನವನ್ನು ತೋರಿಸ್ತದೆ. ಸೊ ಈ ರೀತಿಯಾಗಿ ಇವರು ಮೊದಲಾಗಿ ನಮ್ಮ ತಾಯಿಯವರು ಇಗ್ನೋರ್ ಮಾಡಿದ್ದು. ಅಂದರೆ ಸೊ ಇವರಿಗೆ ಸ್ವಲ್ಪ ಯಾರು ಏನು ಹೇಳ್ತಾರೆ ಅನ್ನೋದು ತಲೆಗೆ ಹೋಗ್ತಿರಲಿಲ್ಲ. ಇವರಿಗೆ ಇಂಗ್ಲೀಷ್ ಮೆಡಿಸಿನ್ಸ್ಗಳನ್ನು ತಗೊಳ್ಳೋದು, ಮಾತ್ರೆಗಳನ್ನು ತಗೊಳ್ಳೋದು, ಇನ್ಸುಲಿನ್ ತಗೊಳ್ಳೋದೇ ಒಂದು ದೊಡ್ಡ ಒಂದು ಡಿಗ್ನಿಟಿ. ಸೊ ಎಲ್ಲರ ಮನೆಗಳಿಗೂ, ಎಲ್ಲ ಹೆಣ್ಣುಮಕ್ಳ ಮನೆ, ಎಲ್ಲ ಗಂಡು ಮಕ್ಕಳ ಮನೆ, ಎಲ್ಲ ಸೊಸೆದರ ಮನೆ, ಎಲ್ಲ ಮೊಮ್ಮಕ್ಕಳ ಮನೆಗಳಿಗೆ ಸುತ್ತೋದು, ಅಲ್ಲಿ ಹೋಗಿ ಅವ್ರಿಗೆ ಬ್ರೈನ್ ವಾಶ್ ಮಾಡೋದು. ನನಗೆ ತೋರಿಸ್ಲಿಲ್ಲ, ನನಗೆ ಅದಾಗ್ತಿದೆ ಇದಾಗ್ತಿದೆ ಅಂತೇಳಿ ಅವರು ಅಯ್ಯೋ ಪಾಪ ಅಂಥೇಳಿ ಇವ್ರಿಗೆ ಮೆಡಿಸಿನ್ಸ್ ಕೊಡಿಸೋದು. ಸಿಕ್ಕಿದ ಡಾಕ್ಟರ್ಗಳ ಕೈಲಿ ಸಿಕ್ಕಿದ ಕಡೆ ಮೆಡಿಸಿನ್ಸ್ ಕೊಡೋದು, ಡೋಸ್ಗಳ ವ್ಯತ್ಯಾಸ ಆಗೋದು, ಸೊ MG ವ್ಯತ್ಯಾಸ ಆಗುವಂತಹದ್ದು. ಸೊ ಮತ್ತು ಕೇರ್ ಮಾಡೋದು ಕಡಿಮೆ ಆಯಿತು. ಅವ್ರು ನೋಡ್ಕೊಳ್ಳಿ ಅಂತ ಇವ್ರು ನೋಡ್ಕೊಳ್ಳಿ ಅಂತ ಅವರು, ನಮಗೆ ಯಾಕೆ ಅಂತ ಹೇಳು, ನಮಗೇನು ಕೊಟ್ಟವ್ರೆ ಈ ರೀತಿ. ಬಟ್ಟು ನಾನು ಸಾವಿರಾರು ಬಾರಿ 15-20 ವರ್ಷಗಳಿಂದ ಹೇಳಿದ್ದೀನಿ, ನನ್ನ ಹತ್ರ ಒಂದು ಕಡೆ ಇತ್ಕೊಳ್ಳಿ, ನಾನು ಕೊಟ್ಟಂತಹ ಆಯುರ್ವೇದ ಔಷಧಿಗಳನ್ನು ತಗೊಳ್ಳಿ, ನಾನು ಕೊಟ್ಟಂಥ ಆಹಾರಗಳನ್ನು ತಗೊಳ್ಳಿ. ಸೊ ಡೈಲಿ ನೀವು ನನ್ನ ಜೊತೆಯಲ್ಲಿ, ಈಗ ನಾನು 100 ಜನ ಪೇಷಂಟ್ಗಳನ್ನು ನೋಡ್ತಿರ್ತೀನಿ, ಅವ್ರನ್ನ ವಾಕ್ ಮಾಡ್ಸೋಕ್ಕೆ ಪಾರ್ಕ್ ಕರ್ಕೊಂಡು ಹೋಗ್ತಿರ್ತೀನಿ. ನನ್ನ ಜೊತೆ ಬನ್ನಿ, ವಾಕ್ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ. ಸೊ
ಡಯಾಬಿಟಿಕ್ಗೆ ಸೂಕ್ತವಲ್ಲದ ಆಹಾರಗಳನ್ನು ತಗೋಬೇಡಿ, ನಾನು ಏನು ನಿಮಗೆ ಡಯಟನ್ನು ಕೊಡ್ತೀನಿ ಆ ಆಹಾರ ಫಾಲೋ ಮಾಡಿ. ಅದನ್ನು ಇವರು ಕೇಳಿದಿದ್ರೆ ಇನ್ನು 30 ವರ್ಷಗಳು ಇವರು ಈ ಪರಿಸ್ಥಿತಿಗೆ ಬರುವಂತಹದ್ದಿರಲಿಲ್ಲ. ಇವ್ರಿಗೆ ಜ್ಞಾನ ಇರಲಿಲ್ಲ, ಸೊ ಇವರು ಇಗ್ನೋರ್ ಮಾಡಿದ್ರು. ಬಟ್ ಇವ್ರ ಹಿಂದೆ ಇದ್ದಂತಹ ಇವರ ಸಂಬಂಧ ಮಕ್ಕಳುಗಳು ಅವರು ಮಹಾ ಮೂರ್ಖರು. ನಾನು ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಇವರೆಲ್ಲ ಇವ್ರಿಗೆ ಎಂಕರೇಜ್ ಮಾಡ್ತಾ ಹೋದರು. ಸೊ ಅವನು ಹೇಳ್ದಂಗೆ ಯಾಕೆ ಕೇಳಬೇಕು, ಅದ್ಯಾಕೆ ಹಂಗೆ ಮಾಡಬೇಕು, ನಾವು ಬೇರೆ ಕಡೆ ತೋರಿಸ್ತೀವಿ, ಇವನು ಮಹಾ ಏನು ಜ್ಞಾನ ಇದೆ, ಏನು ಗೊತ್ತಿದೆ. ಸಾವಿರಾರು ಜನ ಈ ಡಯಾಬಿಟಿಕ್ ಪೇಷಂಟ್ಗಳನ್ನು ನಾನು ರಿವರ್ಸ್ ಮಾಡಿಬಿಟ್ಟಿದ್ದೀನಿ, ಡಯಾಬಿಟಿಕ್ಗೆ ಇಲ್ದಂಗೆ ಮಾಡಿದ್ದೀನಿ. ಅದೇ ಹೇಳದ್ನಲ್ಲ, ಒಂದು ಕಡೆ ಹೊಟ್ಟೆ ಕಿಚ್ಚು, ಇನ್ನೊಂದು ಕಡೆ ದುರಹಂಕಾರ, ಇನ್ನೊಂದು ಕಡೆ ಅಜ್ಞಾನ, ಅವಿವೇಕ. ಏನು ಮಹಾ ಗೊತ್ತು ಈ ಮನುಷ್ಯನಿಗೆ. ಸೊ ನಾವು ತೋರಿಸ್ತೀವಿ, ಇವನು ಕ್ಯೂರ್ ಮಾಡಿಬಿಟ್ರೆ ಇವನಿಗೆ ಒಳ್ಳೆಯ ಹೆಸರು ಬಂದ್ಬಿಡ್ತದೆ. ಬಟ್ ಆ ಒಳ್ಳೆಯ ಹೆಸರು ಬರಬಾರ್ದು ಅನ್ನುವಂತಹ ಕುಲ್ಲಕ ಬುದ್ಧಿ ನಮ್ಮ ಎಲ್ಲ ಹಲವಾರು ಸಂಬಂಧಿಕರಿಗೆ, ನನ್ನ ಹೊಡ ಹುಟ್ಟಿದವ್ರಿಗೂ ಕೂಡ ತುಂಬ ಇದೆ. ಸೊ ಹಾಗಾಗಿ ಇವತ್ತು ಯಾವ ಪರಿಸ್ಥಿತಿ ಬಂದಿದ್ದಾರೆ ಅಂದರೆ ನೋಡಿ, ನಾನು ಇವಾಗ ಬೆಳಗ್ಗೆ ಎಷ್ಟು ಟೈಮ್, ಇವತ್ತು ತಾರೀಕು 20/9/2024, ನಾನು 3:00 ಎದ್ದೆ. ಪಾಪ ರಾತ್ರಿ ಎಲ್ಲ ಯೂರಿನ್ ಮಾಡ್ಕೊಂಡಿದ್ರು. ಸೊ ಯೂರಿನ್ ಮಾಡ್ಕೊಂಡಿದ್ದಾರೆ, ಅಲ್ಲೆಲ್ಲ ನಿಮ್ಗೆ ಅದು ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ, ಯೂರಿನ್ ಮಾಡ್ಕೊಂಡಿದ್ದಾರೆ. ಮನೆಗೆಲ್ಲ ಸ್ಮೆಲ್ ಬರ್ತಾ ಇದೆ. ಇರಲಿ, ತಾಯಿ ಸೇವೆಗಿನ್ನ, ತಂದೆ ಸೇವೆಗಿನ್ನ, ಗುರು ಸೇವೆಗಿನ್ನ, ಋಷಿ ಸೇವೆಗಿನ್ನ, ಮಹಾಪಂಚಭೂತಗಳ ಸೇವೆಗಿನ್ನ ಮಹಾ ಸೇವೆ ಯಾವುದೂ ಇಲ್ಲ. ಅದರಿಂದ ಮಹಾಪುಣ್ಯ ಬರ್ತದೆ, ಸೇವೆ ಮಾಡೋಣ. ಬಟ್ಟು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆದರೆ ಮಾತ್ರ ಮಾಡಬೇಕು. ಸ್ವಯಂಕೃತ ಅಪರಾಧ ಮಾಡಿಕೊಂಡು ಬೇರೆಯವರು ಹೇಳೋದು ಮಾತೆಲ್ಲ ಕೇಳಿಕೊಂಡು ಅಜ್ಞಾನ, ಅವಿವೇಕ, ಮೂರ್ಖತನದಿಂದ ಈ ಥರ ಸಮಸ್ಯೆಗಳನ್ನು ತಂದಿಟ್ಕೊಂಡಿದ್ದಾರೆ. ಈ 15-20 ವರ್ಷಗಳಲ್ಲಿ ಸಾವಿರಾರು ಬಾರಿ ನಾನು ಕರ್ಕೊಂಡು ಬಂದಿದ್ದೀನಿ, 100 ಬಾರಿ. ಇಲ್ಲಿ ಇರುವುದಿಲ್ಲ, ಯಾಕೆಂದರೆ ನಮ್ಮ ಮನೆಗಳಲ್ಲಿ ನಾನು ಟಿ ವಿ ಹಾಕೋದಿಲ್ಲ, ಕಾಫಿ ಟೀ ಕೊಡೋದಿಲ್ಲ, ಸೊ ಜಾಸ್ತಿ ಕಾರ್ಬೋಹೈಡ್ರೇಟ್ ಐಟಮ್ಗಳನ್ನು ಕೊಡೋದಿಲ್ಲ, ಸೊ ಸಕ್ಕರೆ ಕೊಡೋದಿಲ್ಲ. ಇದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಏನೋ ಒಂದು ಕಾರಣ ಹೇಳಿಕೊಂಡು, ಜಗಳ ಮಾಡಿಕೊಂಡು, ಸುಳ್ಳು ಹೇಳಿಕೊಂಡು ಹೊಡೆದ್ರು, ಬೋದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಏನೋ ಎದ್ದು ಓಡೋಗ್ಬಿಡೋದು. 1 ವಾರ, 15 ಸಾವಿರ ತಿಂಗಳಿರೋದು ಹೊಡೋಗೋದು. ಅಲ್ಲಿ ಇದೆಲ್ಲದಕ್ಕೂ ಅವಕಾಶ ಇದೆ. ಹಾಗಾಗಿ ಅಲ್ಲಿ ಅವರಿಗೆ ಸೊ ಚೆನ್ನಾಗಿರುತ್ತೆ. ಈಗ ಒಂದು ನಾಯಿ ಬೂದಿ ಗುಡ್ಡೆ ಮೇಲೆ ಹೋಗಿ ಮಲ್ಕೊಂಡು ಒದ್ದಾಡ್ತಿರ್ತದೆ, ಯಾಕೆಂದರೆ ನಮ್ಮ ಮನೆ ಮುಂದ್ಗಡೆ ಗಾರ್ಬೇಜ್ ಗುಂಡಿ ಇದೆ. ಅಲ್ಲಿ ಬೂದಿ ಮೇಲೆ ಆ ಕೊಳಕ್ಕಿನಲ್ಲಿ ಮಲ್ಕೊಂಡಿರ್ತವೆ ಒಂದು 8-10 ನಾಯಿಗಳು. ಅವನ್ನ ಕರ್ಕೊಬಂದು ಸ್ನಾನ ಮಾಡಿಸಿ ಸಿಂಹಾಸನ ಮೇಲೆ ಕುಂಡ್ರಿಸಿದ್ರೆ ಅವು ಕುಂತ್ಕೊಳ್ಳೋದಿಲ್ಲ, ಯಾಕೆಂದರೆ ಅದು ಹುಟ್ಟು ಬುದ್ಧಿ, ಹುಟ್ಟು ಗುಣ. ಸೊ ಅದ್ರ ಬ್ಲಡ್ಡಲ್ಲೇ ಬಂದುಬಿಟ್ಟಿರ್ತದೆ. ನಾನು ಯಾರಿಗೆ ಆಗಲಿ, ನಾನು ಸತ್ಯವನ್ನೇ ಹೇಳ್ತೀನಿ, ಓಪನಾಗಿ ಹೇಳ್ತೀನಿ. ನಾನು ಯಾರಿಗೂ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಸತ್ಯಕ್ಕೇನು ಯಾರಿಗೂ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಒಪ್ಕೊಳ್ಳೇಬೇಕು, ಮಾಡಿರೋ ತಪ್ಪುಗಳನ್ನು ಒಪ್ಕೊಳ್ಳೇಬೇಕು. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಅದು ನಾನು ಆಗಲಿ, ನೀವಾಗಲಿ, ಮತ್ತೊಬ್ಬರಾಗಲಿ, ಯಾರೇ ಆಗಲಿ. ಸೊ ಈ ರೀತಿ ಮಾಡಿಕೊಂಡು ಇವತ್ತು ಇವರೆಲ್ಲರೂ ಮಾಡಿದಂತಹ ಮೂರ್ಖತನ ಇವತ್ತು ನೋಡಿ. ನಾನು ಇವಾಗ ಯೋಗ ಕ್ಲಾಸ್, ಆನ್ಲೈನ್ ಕ್ಲಾಸ್ ಮಾಡಬೇಕು. ಒಂದು ಆನ್ಲೈನ್ ಕ್ಲಾಸ್ ಮಾಡಲಿಲ್ಲ, ಯಾಕೆಂದರೆ ಅವ್ರನ್ನ ಕ್ಲೀನ್ ಮಾಡೋದು, ಸೊ ಅದೆಲ್ಲ ಆಯಿತು. ಇವಾಗ 5 to 6 ಆನ್ಲೈನ್ ಕ್ಲಾಸ್ ಇದೆ. ಇಲ್ಲಿ ನಾನು ಇವಾಗ ಅವ್ರಿಗೆ ಯೋಗಾಸನಗಳನ್ನು ಮಾಡಿ ತೋರಿಸ್ಬೇಕು. ಇಲ್ಲಿ ನೋಡಿ, ಪಾಪ ಇಲ್ಲಿ ಬಂದು ಮಲ್ಕೊಂಡಿದ್ದಾರೆ. ಇಲ್ಲಿ ಇನ್ನೂ ಮತ್ತಿನ್ನೊಂದು ಸರಿ ಯೂರಿನ್ ಮಾಡ್ಕೊಂಡಿದ್ದಾರೆ, ಎಲ್ಲ ಸ್ಮೆಲ್ ಬರ್ತಿದೆ. ನಂಬರ್ 1. ನಂಬರ್ 2, ಸೊ ತುಂಬ ಪಾಪ ಅವ್ರಿಗೆ ಏನೋ ಅವರ ಕೆಲವೊಂದು ಅವ್ರಿಗೆ ಏನೋ ಹಣಕಾಸೊಂದು ಒಡಬೇದು, ಮತ್ತು ಏನೋ ಯಾರೋ ಏನೋ ಮಾಡಿದ್ರು ಅಂತೇಳಿ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಆ ಮೆಡಿಸಿನ್ಸ್ಗಳ ವ್ಯತ್ಯಾಸ, ಅವ್ರಿಗೆ ಸರಿಯಾಗಿ ಟಾಯ್ಲೆಟ್ ಮಾಡ್ಕೋತಾರೆ, ಯೂರಿನ್ ಮಾಡ್ಕೊಂಡ್ಬಿಡ್ತಾರೆ, ಗಲೀಜು ಮಾಡ್ಕೋತಾರೆ ಅಂತ ಸರಿಯಾಗಿ ಅವ್ರಿಗೆ ಎನರ್ಜಿ ಫುಡ್ಡನ್ನು, ಸೊ ನ್ಯೂಟ್ರಿಷನ್ ಫುಡ್ಡನ್ನು ಅವ್ರಿಗೆ ಸಿಗ್ತಾ ಇಲ್ಲ, ಕೊಡ್ತಾ ಇಲ್ಲ. ಹಾಗಾಗಿ ಕಂಪ್ಲೀಟ್ ವೀಕ್ ಆಗಿದ್ದಾರೆ. ಸೊ ಏಕೆಂದರೆ ಜಾಸ್ತಿ ಊಟ ಕೊಟ್ಟರೆ ಅವ್ರಿಗೆ ಊಟ ಮಾಡು ಮಲಗು ಮೂಮೆಂಟ್ ಇಲ್ಲ. ಸೊ ಕಾನ್ಸ್ಟಿಪೇಷನ್ ಆಗ್ತಿದೆ, ಮೋಷನ್ ಆಗೋದಿಲ್ಲ. 1 ವಾರಕ್ಕೊಂದ್ಸರಿ ಮೋಷನ್ ಆಗ್ತದೆ. ಅದು ಮೋಷನ್ ಮಾಡಿದ್ರೆ ಇಡೀ ಮನೆಯೆಲ್ಲ ಸ್ಮೆಲ್ಲು, ಬ್ಯಾಡ್ ಸ್ಮೆಲ್ಲು, ಮತ್ತು ಬಟ್ಟೆಲೆಲ್ಲ ಗಲೀಜು ಮಾಡ್ಕೋತಾರೆ. ಹಾಗಾಗಿ ಅವ್ರಿಗೆ ಲಿಮಿಟ್ ಫುಡ್ಡನ್ನು ಕೊಡ್ತಿದ್ದಾರೆ. ಆ ಲಿಮಿಟ್ ಫುಡ್ ಕೊಡೋದ್ರಿಂದ ಏನಾಗ್ತಿದೆ, ಅವ್ರಿಗೆ ಬೇಕಾದಂತಹ ನ್ಯೂಟ್ರಿಷನ್ಸು ಸಿಗ್ತಾ ಇಲ್ಲ, ಅವ್ರಿಗೆ ಬೇಕಾದಂತಹ ಪೋಷಕಾಂಶಗಳು ಸಿಗ್ತಾ ಇಲ್ಲ. ಹಾಗಾಗಿ ಸಂಪೂರ್ಣ ವೀಕ್ ಆಗೋಗಿದ್ದಾರೆ. ಸೊ ಅವ್ರಿಗಿನ್ನ 30-40 ವರ್ಷ ಜಾಸ್ತಿ ಏಜ್ ಇರೋರು ನನ್ನ ಹತ್ರ 100, 110, 111 ಈ ಏಜಿನವರು 95 ಇರುವಂತಹವರು ತುಂಬ ಗಟ್ಟಿಮುಟ್ಟಾಗಿ ಹೆಲ್ತಿ ಇದ್ದಾರೆ. ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊತಾ ಇರೋರು. ಇವ್ರದ್ದು ಏನು ಮಹಾ ಏಜ್ ಅಲ್ಲ, ಒಂದು 80 ಇರಬಹುದು. ನನ್ನ ಲೆಕ್ಕದಲ್ಲಿ ಇದೇನು ಏಜ್ ಅಲ್ಲ. ಸೊ ಯಾರಿಗೆ ಸರಿಯಾಗಿ ಅವ್ರನ್ನ ಕೇರ್ ಮಾಡೋದಿಲ್ವೋ, ಅವ್ರನ್ನ ಅವ್ರು ಕೇರ್ ಮಾಡ್ಕೊಳ್ಳೋದಿಲ್ವೋ, ನಮ್ಮ ಪರಿಸ್ಥಿತಿ ಆದರೂ ಅಷ್ಟೇ, ನಿಮ್ಮ ಪರಿಸ್ಥಿತಿ ಆದರೂ ಅಷ್ಟೇ. ಸೊ ಇಂತಹ ಪರಿಸ್ಥಿತಿನಲ್ಲಿ ಬಿಟ್ಟು ಈಗ ಲಾಸ್ಟ್ ಜೊತೆ ನಂಬರ್ 1, ಇಲ್ಲಿ ನಾನು ಯೋಗ ಕ್ಲಾಸಸ್ಗಳನ್ನು, ಆನ್ಲೈನ್ ಕ್ಲಾಸಸ್ಸನ್ನು ಮಾಡೋದಕ್ಕೆ ನಮ್ಮ ಮನೆ ತುಂಬ ಸ್ಪೇಸ್ ಚಿಕ್ಕದು. ಹಾಗಾಗಿ ಅವ್ರಿಗೆ ಆಸನಗಳನ್ನು ತೋರಿಸ್ಬೇಕು ಅಂದರೆ ಅಲ್ಲಿ ಸ್ಪೇಸ್ ಬೇಕು. ಈಗ ಇವರು ಮಲ್ಕೊಂಡಿದ್ದಾರೆ. ಸೊ
ರೂಮ್ನಲ್ಲಿ ಮಲಗಿಸೋಣ ಅಂದರೆ ಆ ಥರ ಎಲ್ಲ ಅಲ್ಲಿ ಬೆಡ್ ಮೇಲೆಲ್ಲ ಮಾಡಿಕೊಂಡ್ರೆ ಸೊ ಬೆಡ್ನ ನಾವು ವಾಶ್ ಮಾಡೋದಕ್ಕಾಗೋದಿಲ್ಲ. ಅದು ತುಂಬ ಹೈಟಲ್ಲಿದೆ, ಬಿದ್ದರೆ ಅದು ಮತ್ತೊಂದು ಥರದ ಸಮಸ್ಯೆ. ಫ್ರ್ಯಾಕ್ಚರ್ ಗಿಕ್ಚರ್ ಆದರೆ ಮುಗಿದೋಯ್ತು ಕತೆ. ವಯಸ್ಸಾದವರಿಗೆ ಬೋನ್ ಡೆನ್ಸಿಟಿ ಕಡಿಮೆ ಇರ್ತದೆ. ನಂಬರ್ 3, ಮನೆಯಲ್ಲಿ ಪ್ರೆಗ್ನೆನ್ಸಿ ಮಗು ಇದೆ. ಸೊ ಕೆಲವು ಮಹಾ ಹಿಡಿಯೆಟ್ಗಳು ದರಿದ್ರದವ್ರು ಕೇಳ್ತಾ ಇದ್ರು, ಸೊ ಇನ್ಫೆಕ್ಷನ್ ಆಗ್ಬಿಡ್ತದ ಪ್ರೆಗ್ನೆನ್ಸಿಗೆ, ಹಾಗಾಗೋದಿಲ್ವಾ, ಹೀಗಾಗೋದಿಲ್ವಾ, ನಮ್ಮ ಮನೆಗೆ ಬಂದರೆ ಆಗೋದಿಲ್ವಾ, ಇನ್ನೆಲ್ಲೋ ಆಗೋದಿಲ್ವಾ? ಇವ್ರಿಗೆ ಅನಾಟಮಿ ಗೊತ್ತಿಲ್ಲ, ಸೈನ್ಸ್ ಗೊತ್ತಿಲ್ಲ, ಮಹಾ ಅವಿವೇಕಿಗಳು. ಪ್ರೆಗ್ನೆನ್ಸಿ ಲೇಡಿಗೆ ಸೊ ಇವಾಗ ದಿನ ತುಂಬಿ ಇನ್ನೊಂದು ವೀಕಲ್ಲಿ ಡೆಲಿವರಿ ಆಗ್ತದೆ, ಇನ್ನೊಂದು ವೀಕ್ 10 ಡೇಸಲ್ಲಿ ಬ್ಲೀಡ್ ಆಗ್ತಿರ್ತದೆ, ವೈಟ್ ಡಿಸ್ಚಾರ್ಜ್ ಆಗ್ತಿರ್ತದೆ. ಇವ್ರನ್ನ ವಾಶ್ರೂಮಿಗೆ ಕುಂಡ್ರಿಸಿರ್ತೀವಿ, ಅಲ್ಲಿ ಇವರು ಯೂರಿನ್ ಎಲ್ಲ ಕಡೆ ಯೂರಿನ್ ಮಾಡಿರ್ತಾರೆ, ಟಾಯ್ಲೆಟ್ ಮಾಡಿರ್ತಾರೆ, ಆ ಡ್ರಾಪ್ ಎಲ್ಲ ಇರ್ತದೆ, ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹೆಗೇನ್ ಮಾಡೋದ್ರಿಂದ ಸೊ ಅಂಥ ಕಡೆ ಆ ಮಗು ಹೋಗಿ ಕುಂತ್ಕೊಂಡಾಗಲೂ ಕೂಡ ಎಕ್ಸ್ಪೆಷಲಿ ಹೆಣ್ಣುಮಕ್ಕಳಿಗೆ ಈ ವೈಟ್ ಡಿಸ್ಚಾರ್ಜು ಮತ್ತು ಬ್ಲೀಡಿಂಗ್ ಎಲ್ಲ ಆಗ್ತಾ ಇರುವಂಥ ಸಮಯದಲ್ಲಿ ಇನ್ನೊಂದು ವೀಕು 10 ಡೇಸಲ್ಲಿ ಡೆಲಿವರಿ ಆಗೋ ಟೈಮ್ನಲ್ಲಿ ತುಂಬ ಕಷ್ಟ ಆಗ್ತದೆ. ಸೆನ್ಸಿಟಿವ್ ಬಾಡಿ ಬೇರೆ ಇರ್ತದೆ, ಹಾಗಾಗಿ ಇಮ್ಮಿಡಿಯೇಟಾಗಿ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ಸು 100ಕ್ಕೆ 100ರಷ್ಟು ಇರ್ತದೆ. ಅದನ್ನು ಹೇಳಿದ್ರೆ ಸೊ ಆ ಹುಡುಗಿನ, ಆ ಹೆಣ್ಣು ಮಗುನ ಈ ಕೆಲವರು ಮಹಾ ಕುಹಕಿಗಳು ಅಂತ ಹೇಳ್ತಾರಲ್ಲ, ಈ ಕುಹಕಿಗಳು ಎಲ್ಲರಿಗೂ ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಹೀಗಂತಂದ್ಲು ಅಜ್ಜಿಂಗೆ ಕರ್ಕೊಂಡೋಗಿ ನಮಗೆ ಇನ್ಫೆಕ್ಷನ್ ಆಗ್ತದೆ ಅಂತ ಹೇಳಿಬಿಟ್ಲು ಅಂಥೇಳಿ ಅವಳ ಮೇಲೆ ಗೂಬೆ ಕೂರುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಇದು ಸತ್ಯ, ಆಗ್ತದೆ, ಇನ್ಫೆಕ್ಷನ್ ಆಗ್ತದೆ. ನಂಬರ್ 1, ಮನೆ ಇಲ್ಲಿರುವಂತಹ ಮಾಲೀಕರು 2-3 ಸರಿ ಬಂದು ವಾರ ಮಾಡಿದ್ದಾರೆ, ನಮಗೆ ರಾತ್ರಿ ಎಲ್ಲ ನಿದ್ರೆ ಕೊಡ್ತಿಲ್ಲ, ಕೂಗಾಡ್ತಾರೆ ಅಂತ. ನಂಬರ್ 2, ಇಲ್ಲಿ ಮನೆ ಸ್ವಲ್ಪ ಕಂಜಕ್ಷನ್ ಇರೋದ್ರಿಂದ, ಸ್ವಲ್ಪ ಚಿಕ್ಕ ಮನೆ ಇರೋದ್ರಿಂದ ಇಲ್ಲಿ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ಸೊ ನಂಬರ್ 3, ಸೊ ನನಗೆ ಆನ್ಲೈನ್ ಕ್ಲಾಸಸ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ನಂಬರ್ 4, ಪ್ರೆಗ್ನೆನ್ಸಿ ಮಗು ಮನೇಲಿರೋದ್ರಿಂದ ಸೊ ಆ ಮಗುಗೆ ಡಿಸ್ಟರ್ಬ್ ಆಗ್ತದೆ. ಇವರು ಕೂಗಾಡೋದು, ಹರ್ಚಾಡೋದು, ಯಾವಾಗ ಇಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅಂತ ಬರ್ತದೋ ಅದು ಮಗು ಮೇಲೂ ಕೂಡ ಎಫೆಕ್ಟ್ ಆಗ್ತದೆ. ಇದೆಲ್ಲ ನಿಮಗೆ ಗೊತ್ತಿರುವಂತಹದ್ದೇ. ಪಾಸಿಟಿವ್ ಎನರ್ಜಿ ಇದ್ದರೆ ಪಾಸಿಟಿವ್, ನೆಗೆಟಿವ್ ಎನರ್ಜಿ ಇದ್ದರೆ ಇವರು ಕೂಗಾಡಿದಾಗ, ಕಿರ್ಚಾಡಿದಾಗ, ಸೊ ಅವ್ರ ತಾಯಿಗೆ ಭಯ ಆದಾಗ ಅದು ಮಗು ಮೇಲೂ ಕೂಡ ಎಫೆಕ್ಟ್ ಆಗ್ತದೆ. ಇದು ಈ ದರಿದ್ರ ಜನಗಳಿಗೆ ಯಾಕೆ ಅರ್ಥ ಆಗೋದಿಲ್ವೋ ಗೊತ್ತಿಲ್ಲ. ಸೊ ನಂಬರ್ 5, ನಾನು ಇವಾಗ ಪೇಷೆಂಟ್ಗಳು ಬರ್ತಾರೆ, 6 ಗಂಟೆಗೆ ಪೇಷೆಂಟ್ಗಳು ಬರ್ತಾರೆ. ಸೊ ಪಾಪ ಬೇರೆ ಯಾರೋ ಪೇಷೆಂಟ್ಗಳನ್ನು ಇವಾಗ ಮನೆಯಲ್ಲಿ ನೋಡ್ತಿಲ್ಲ, ಯಾರೋ ತುಂಬ ಬೇಕಾದವರು ಡಿಸ್ಕ್ ಬಲ್ಸಿಂಗ್ ಆಗಿದೆ, ಅವ್ರ ಟ್ರೀಟ್ಮೆಂಟ್ ಬರ್ತಾರೆ. ಸೊ ಅವ್ರು ಬರುವಷ್ಟರಲ್ಲಿ ಮತ್ತೆ ಇದೆಲ್ಲ ಕ್ಲೀನ್ ಮಾಡಿ ಒರೆಸಿ ನನ್ನ ಪೂಜೆಗಳನ್ನು ಮುಗಿಸಿ ಆನ್ಲೈನ್ ಕ್ಲಾಸಸ್ಗಳು ತಗೋಬೇಕು. ನಂಬರ್ 6, ನಾನು ಆ ನಂತರದಲ್ಲಿ ಅವ್ರದ್ದು ಕ್ಲಾಸ್ ಮುಗಿದ ತಕ್ಷಣ ನಾನು ಹೊರಗಡೆ ಪೇಷೆಂಟ್ಗಳು ನೋಡೋಕೆ ಹೋಗ್ತೀನಿ. ನಮ್ಮ ಮನೆಯವರು ಹೊರಗಡೆ ಡ್ಯೂಟಿಗೆ ಹೋಗ್ತಾರೆ. ಸೊ ಮಗು ಹೊಂದೇ ಇರ್ತದೆ, ಇವ್ರಿಗೆ ಯೂರಿನ್ ಮಾಡಬೇಕು, ಟಾಯ್ಲೆಟ್ ಮಾಡಬೇಕು, ಅಥವಾ ಇನ್ನೇನೋ ಬೇಕು ಅಂದರೆ ಆ ಹುಡುಗಿ ಕೈಯಲ್ಲಿ ಇವ್ರನ್ನ ಎತ್ತೋದಕ್ಕಾಗೋದಿಲ್ಲ, ಕುಂಡ್ರಿಸೋದಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಇದು ಈ ಕುಹಕಿಗಳು, ಈ ಅವಿವೇಕಿಗಳಿಗೆ ಈ ಚೇಳು ಥರ ಅಲ್ಲಿ ಈ ಚೇಳು ಕುಟುಕಿದ್ರೆ ಏನೂ ಗೊತ್ತಿಲ್ದಂಗೆ, ಸೊ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡೋದು ಯಾರಿಗೂ ಗೊತ್ತಾಗಲ್ಲ ಅಂತಾರಲ್ಲ, ಈ ಥರ ದರಿದ್ರ ಕೆಲಸಗಳು ಮಾಡುವಂತಹ ಈ ಕಚಡ ಜನಗಳಿಗೆ ಯಾಕೆ ಅರ್ಥ ಆಗ್ತಿಲ್ವೋ ನನಗೂ ಅರ್ಥ ಆಗ್ತಾಯಿಲ್ಲ. ಸೊ ಪ್ರಿಯ ವೀಕ್ಷಕರೇ, ನಿಮ್ಮ ಮನೆಯಲ್ಲೂ ಕೂಡ ಇಂತಹವ್ರು ಇರಬಹುದು. ನನ್ನ ಪೂರ್ತಿ ವಿವರಣೆ ಏನಂದರೆ, ದಯಮಾಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಸೊ ನೆಗ್ಲೆಕ್ಟ್ ಮಾಡಬೇಡಿ, ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಹಾಲೋಪತಿ ಮೆಡಿಸಿನ್ಸ್ಗಳನ್ನು ತಗೊಳ್ಳೋದನ್ನು ಅವಾಯ್ಡ್ ಮಾಡಿ. ನಿಮ್ಗೆ ಯಾವ ಕಾಯಿಲೆಗಳಿದ್ರು ಸಂಪೂರ್ಣ ಆಯುರ್ವೇದದಲ್ಲಿ ಕ್ಯೂರ್ ಮಾಡ್ಕೋಬಹುದು. ಸೊ ಜೊತೆಗೆ ನೀವು ಫಿಸಿಕಲಿ ಮೆಂಟಲಿ ಫಿಟ್ ಆಗಿರಿ. ಸೊ ಪ್ರಾಣಾಯಾಮ, ಧ್ಯಾನ, ಯೋಗ, ಆಸನಗಳು ಇದೆಲ್ಲವನ್ನು ಮಾಡಿ ಉತ್ತಮವಾದ ಆಹಾರವನ್ನು ಸೇವಿಸಿ, ನಿಮಗೆ ಯಾವ ರೋಗಗಳು ಬರೋದಿಲ್ಲ ಅನ್ನುವುದೇ ನನ್ನ ಈ ವಿಡಿಯೋ ಮಾಡ್ತಿರುವಂತಹ ಉದ್ದೇಶ. ಇದನ್ನು ಬೇರೆಯವ್ರನ್ನ, ಯಾಕೆಂದರೆ ನಾನು ಹಾಗೆ ಹೇಳಿದಾಗೆ ಇವ್ರನ್ನ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ, ಅದು ಹುಟ್ಟಿದ ಗುಣ. ಸೊ ಅಜ್ಞಾನ, ಅವಿವೇಕ, ಅಹಂಕಾರ ಯಾರ ಮನಸ್ಸಲ್ಲಿ ನನಗೇ ಎಲ್ಲ ಗೊತ್ತು ಅನ್ನುವಂತಹ ಒಂದು ಅಜ್ಞಾನ ಯಾರಲ್ಲಿರ್ತದೋ, ಕೆಲವರು ಬದಲಾಗ್ತಾರೆ, ಕೆಲವರು ಏನೇ ಮಾಡಿದ್ರು ಬದಲಾಗೋದಿಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕುಂಡ್ರಿಸಿ ಸೊ ಚೆನ್ನಾಗಿರೋರನ್ನ, ಬದುಕೋರನ್ನ ಹಾಳು ಮಾಡುವಂತಹ ಕೆಟ್ಟ ಗುಣಗಳು, ದುರ್ಗುಣಗಳು ಇರುವಂತಹದ್ದು. ಸೊ ತಾವು ಮಹಾ ಮೂರ್ಖರು, ಮಹಾ ಕೆಟ್ಟ ದುರ್ಗುಣಗಳು, ವಿಷ ತುಂಬಿಕೊಂಡಿರುವಂತಹವರು. ಸೊ ಅದನ್ನು ಮುಚ್ಚಿಟ್ಕೊಂಡು ಸೊ ನಾವು ಮಹಾ ಜ್ಞಾನಿಗಳು, ನಾವು ಮಹಾ ವೇದಾಂತಿಗಳು ಅನ್ನೋ ಥರ ಜನಕ್ಕೆ ಸೋಪ್ ಕೊಟ್ಕೊಂಡು ಒಳ್ಳೆಯವ್ರನ್ನ ಕೆಟ್ಟವ್ರನ್ನಾಗಿ ಮಾಡುವಂತಹ ದುಷ್ಟ ಗುಣಗಳಿರುವಂತಹ ದುಷ್ಟರು ಇರ್ತಾರೆ. ಸೊ ಅಂಥವ್ರನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಹಾಗಾಗಿ ನಾವೇ ಚೇಂಜ್ ಆಗಬೇಕು. ದಯಮಾಡಿ ನಿಮ್ಗಳಿಗೂ ಕೂಡ ಇದು ಒಂದು ಪಾಠ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಸೊ ನಿಮಗೇನಾದರೂ ಬೇರೆ ಥರದ ಏನಾದರೂ ಸಮಸ್ಯೆ ಇದ್ದರೆ
ಸೊ ಅಥವಾ ನನ್ನ ಹತ್ರ ಮಾತಾಡಬೇಕು ಅನಿಸಿದ್ರೆ ಸೊ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ಸರ್ವಜನೋ ಸುಖಿನೋ ಭವತ್ತು.